ಲಾಸ್ಟ್ ವಿಡಿಯೋದಲ್ಲಿ ಎಪ್ಸ್ಟೀನ್ ಫೈಲ್ ಬಗ್ಗೆ ನಾನು ಫುಲ್ ಜಾತಕನೇ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಬನ್ನಿ ನೋಡ್ಕೊಂಬರು. ಮಾರ್ಚ್ 2005 ಫ್ಲೋರಿಡಾ ಪಾಮ್ ಬೀಚ್ ಹತ್ರ 14 ಇಯರ್ಸ್ ಗರ್ಲ್ ಮತ್ತು ಪೇರೆಂಟ್ಸ್ ಒಂದು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ರಾಯಲ್ ಪಾಮ್ ಬೀಚ್ ಹೈಸ್ಕೂಲ್ ಅಲ್ಲಿ ಹುಡುಗಿ ಹೇಳ್ತಾಳೆ, ನನ್ನ ಕ್ಲಾಸ್ಮೇಟ್ನ ಒಬ್ಬ ಬಂದು ಮಲ್ಟಿ ಬಿಲಿಯನಿಯರ್, ಅವ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ, ಜಸ್ಟ್ ಒಂದು ಮಸಾಜಿಗೆ $200 to $300 ಕೊಡ್ತೀನಿ ಅಂತ ಹೇಳಿರ್ತಾನೆ. ಅಲ್ಲೋದ್ಮೇಲೆ ಇನ್ನೇನೋ ನಡೀಲ್ಲ, ಅವನೊಂದು ಟವಲ್ ಹಾಕೊಂಡು ಕೂತಿರ್ತಾನೆ, ಹುಡುಗಿಗೆ ಡ್ರೆಸ್ ರಿಮೂವ್ ಮಾಡು ಅಂತ ಹೇಳ್ತಾರೆ. ಇನ್ನೂ ನಿನಗೆ ಇದ್ರ ಬಗ್ಗೆ ಗೊತ್ತಿದೆಯಾ ಅಂತ ಕೇಳಬೇಕಾದ್ರೆ ಇವ್ರು ಹೇಳೋದ ಹೆಸರು ಹೇಳ್ತಾಳೆ. ಎಷ್ಟು ಎಂಕ್ವೈರಿ ಮಾಡ್ತಾನೋ ಅದ್ರ ಮೇಲೆ 2 ಹೆಸರು, ಅದ್ರ ಮೇಲೆ 2 ಹೆಸರು, ಅದ್ರ ಮೇಲೆ 2 ಹೆಸರು, ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಪೊಲೀಸ್ ಅಂತ ತುಂಬ ಶಾಕ್ ಆಗೋಗ್ತಾನೆ. ಎಂಕ್ವೈರಿ ಮಾಡ್ತಾ ಹೋಗ್ದಂಗೆ ಕೇಸಸ್ ಜಾಸ್ತಿ ಆಗುತ್ತೆ. ಟೋಟಲ್ ಆಗಿ 35 ವಿಕ್ಟಮ್ಸ್ ಆಲ್ರೆಡಿ ಸಿಕ್ಬಿಡುತ್ತೆ. ಅವ್ರ ಕೈ ಪಾಯಿಂಟ್ ಸೇಮ್ ಆಗಿತ್ತು ಪೊಲೀಸರಿಗೆ. ಎಲ್ಲರಿಗೂ ಮಸಾಜ್ ಬಗ್ಗೆ ಅಂತ ಹೇಳ್ಕೊಂಡು ಅವ್ರನ್ನ ಕರ್ಕೊಳ್ತಿದ್ರು. He led me up a staircase and we made a right into Jeffrey's room and Jeffrey laying naked on the massage table. ಇದರಲ್ಲಿ ತುಂಬ ಪೂರ್ ಫ್ಯಾಮಿಲಿಯಿಂದ ಬಂದವರು 13 ರಿಂದ 16 ವರ್ಷದ ಹುಡುಗಿರೇ really wanted this job, so I opened up to them. I said, look, this is an opportunity of a lifetime for me. I've been on the streets, I've been abused, and that's the worst thing that I could have done, because I just let them know that I'm vulnerable and I'm their perfect type. ಹೀಗೆ ಹೋಗ್ತಾ 2006 ಅವನ ಮೇಲೆ FBI ಆ್ಯಕ್ಷನ್ ತಗೊಳ್ತಾರೆ. ಅವನ ಮೇಲೆ ಆಪರೇಷನ್ ಲೀಪ್ ಇಯರ್ ಅಂತ ಹೇಳ್ಕೊಂಡು ಕೇಸ್ ಫೈಲ್ ಮಾಡ್ತಾರೆ. ಸೊ ಅವನ ಮೇಲೆ ಕೇಸ್ ಆಗುತ್ತೆ. ಅದರಲ್ಲಿ ಬಂದು ಇಂಟರ್ನ್ಯಾಷನಲ್ ಸೆಕ್ಸ್ ಟ್ರಾಫಿಕಿಂಗ್ ಅಂತ ಹೇಳ್ಕೊಂಡು ಅವನ ಮೇಲೆ ಕೇಸ್ ಫೈಲ್ ಆಗೋಗುತ್ತೆ. विक्टिम्स के स्टेटमेंट्स लिए गए. एप्स्टीन पर केस इंटरनेशनल सेक्स ट्रैफिकिंग का लगाया गया. I was 16 years old. 17, 14 years old. This is me. This was me. This is me when I met Jeffrey Epstein. This is me when I met Jeffrey Epstein. ಅದಾದಮೇಲೆ ಅವನಿಗೆ ಲೈಫ್ ಟೈಮ್ ಶಿಕ್ಷೆ ಆಗಬೇಕಾಗಿತ್ತು. ಬಟ್ ಅವನಿಗೆ ಅವ್ನ ಲಾಯರ್ ಇರ್ತಾರೆ, ಅಲೆಕ್ಸಾಂಡರ್ ಅಕೆಸ್ಟಾ ಅಂತ ಹೇಳಿ. ಅವ್ರು ಮತ್ತು ಅವ್ರ ಫ್ರೆಂಡ್ಸಿಗೆಲ್ಲರೂ ಕ್ರಿಮಿನಲ್ ಆ್ಯಕ್ಟಿವಿಟೀಸಿಂದ ಬೇರೆ ಫೈಲಿಂದ ಎಲ್ಲ ರಿಮೂವ್ ಮಾಡ್ತಾರೆ. ಅವ್ರಿಗೆ ಬೇರೆ ಮೀನ್ಸ್ ಯಾವುದೇ ಕೇಸಿಗೂ ಅವ್ರಿಗೆ ಫೈಲ್ ಆಗಲ್ಲ ಅದ್ರ ಮೇಲೆ. 2008 ಅವನಿಗೆ 18 ಮಂತ್ಸ್ ಆಫ್ ಶಿಕ್ಷೆ ಮಾತ್ರ ಅವನಿಗೆ ಸಿಗುತ್ತೆ. ಲೈಫ್ ಟೈಮ್ ಶಿಕ್ಷೆ ಆಗೋ ಜಾಗದಲ್ಲಿ 18 ಮಂತ್ಸ್ ಮಾತ್ರ ಅವನಿಗೆ ಶಿಕ್ಷೆ ಆಗುತ್ತೆ. ಅದರಲ್ಲೂ ವಾರದ 6 ದಿವಸ ಅವನಿಗೆ 12 hours ಆಫ್ ಲಕ್ಷರಿ ಆಫೀಸಲ್ಲಿ ಅವನಿಗೆ ಫ್ರೀಡಮ್ ಆಗಿರ್ಬೋದು, ಆ ಆಪ್ಷನ್ನು ಕೊಡ್ತಾರೆ. 18 ಮಂತ್ಸ್ ಶಿಕ್ಷೆ ಇರ್ತಿದ್ದು, ಅದರಲ್ಲೂ ಅವನಿಗೆ 5 months ಬಿಫೋರೇ ಅವನಿಗೆ ಬಿಡುಗಡೆ ಆಗುತ್ತೆ. ಅದಾದಮೇಲೆ ಟ್ರಂಪ್ ಬಂದಮೇಲೆ ಫಸ್ಟ್ ಸೆಕ್ರೆಟರಿ ಆಫ್ ಡಿಪಾರ್ಟ್ಮೆಂಟ್ ಅವನಾಗ್ತಾನೆ. Secretary of the Department of Labor will be Mr. Alex Acosta. ಸ್ಟೋರಿ ಅಂತೂ ತುಂಬ ದೊಡ್ಡದಿದೆ ಗಾಯ್ಸ್. ಇನ್ನೂ ನನಗೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಫಾಲೋ ಮಾಡೋದವರೆಲ್ಲ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹರಿ ಓಂ.